ಹಾಯ್, ಸೆಕೆಂಡ್ PUC ಕೆಮಿಸ್ಟ್ರಿಯ ದ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಈ ಚಾಪ್ಟರ್ನಿಂದ ನಾವು ಯಾವ್ಯಾವ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವುದು ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ವಿ. ನಂತರ ಈ ಹಿಂದೆ ಅಪ್ಲೋಡ್ ಮಾಡಿದಂತಹ ವಿಡಿಯೋಗಳು ನಿಮಗೆ ಯಾವ ರೀತಿ ಹೆಲ್ಪ್ ಆದ್ವೋ ಅದೇ ರೀತಿ ಈ ವಿಡಿಯೋ ಕೂಡ 100% ಹೆಲ್ಪ್ ಆಗುತ್ತೆ. ನಮ್ಮ ವರ್ಕನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ಅಥವಾ ಸಪೋರ್ಟ್ ಮಾಡೋದಕ್ಕೆ ವಿಡಿಯೋನ ಈಗಲೇ ಲೈಕ್ ಮಾಡಿ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಈ ಚಾಪ್ಟರ್ ಏನಿದೆ ಅದಕ್ಕೆ 10 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಪಾರ್ಟ್ ಸಿ ಏನಿದೆ ಅದರಲ್ಲಿ 3 ಮಾರ್ಕ್ಸ್ನ 2 ಕ್ವಶನ್ ಈ ಚಾಪ್ಟರಿಂದ ಬರುತ್ತೆ. ಅದಂತರ 2 ಮಾರ್ಕ್ಸ್ನ 1 ಕ್ವಶನ್ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ. ನಂತರ ಫಿಲ್ ಇನ್ ದ ಬ್ಲಾಂಕ್ ಆಫ್ ಟೈಪ್ ಆಫ್ ಕ್ವಶನ್ ಅಥವಾ MCQ ಅದರಲ್ಲಿ ಕೂಡ ಯಾವ್ದಾದ್ರು ಒಂದು ಕ್ವಶನ್ ಈ ಚಾಪ್ಟರ್ನಿಂದ ಬರುತ್ತೆ. ಹಾಗಿದ್ರೆ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅದನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಇಲ್ಲಿ ನಾನೀಗ 3 ಮಾರ್ಕ್ಸ್ ಕ್ವಶನ್ ಅಂತ ಬರ್ತಿದ್ದೀನಿ. ಯಾಕಂತ ಹೇಳಿದ್ರೆ ಈಗ 3 ಮಾರ್ಕ್ಸ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಏನಿದಾವೆ ಅವುಗಳನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಇದರಲ್ಲೇ ಯಾವುದಾದ್ರೂ ಕ್ವಶನ್ ಮಾಡಿಫೈ ಮಾಡಿ ಅವರು 2 ಮಾರ್ಕ್ಸ್ ಅಲ್ಲಿ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಓಕೆನಾ. ಅದಂತರ ಇಲ್ಲಿ ಕ್ವಶನ್ ನಂಬರ್ 1, ಎಕ್ಸ್ಪ್ಲೈನ್ ದ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಾಮ್ ಕ್ರೋಮೈಟೋರ್. ಈ ಪ್ರಾಸೆಸ್ ಗೊತ್ತಿರಬೇಕು, ಅದಕ್ಕೆ ರಿಲೇಟೆಡ್ ಕೆಮಿಕಲ್ ಇಕ್ವೇಷನ್ಸ್ ಅದನ್ನು ಕೂಡ ಬರೆಯೋದಕ್ಕೆ ಬರಬೇಕು. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ ಓಕೆನಾ. ನಂತರ ಈಗಾಗಲೇ ಮಿಡ್ ಟರ್ಮ್ ಎಕ್ಸಾಮ್ ಆಯಿತು, ಫಸ್ಟ್ ಟೆಸ್ಟ್ ಆಯಿತು. ಅದರಲ್ಲಿ ಇಲ್ಲಿ ಪ್ರಾರಂಭದಲ್ಲಿ ಬರೆದಿರುವಂತಹ 4 ಕ್ವಶನ್ಸ್ ಏನಿದಾವೆ ಅದರಲ್ಲಿ ಒಂದು 2ರಿಂದ 3 ಕ್ವಶನ್ಗಾದ್ರೂ ನೀವು ಆನ್ಸರ್ ಬರ್ದಿರ್ತೀರ. ಅಕಸ್ಮಾತ್ ಬರ್ದಿಲ್ಲ ಅಂತ ಹೇಳಿದ್ರು ಕೂಡ ಕ್ವಶನ್ ಪೇಪರಲ್ಲಿ ಈ ಮೊದಲ 4 ಕ್ವಶನ್ಸ್ ಏನಿದಾವೆ ಅದರಲ್ಲಿ ಹೆಚ್ಚಿನ ಕ್ವಶನ್ಸ್ ಬಂದಿರುತ್ತೆ. ಮಿನಿಮಮ್ 2ರಿಂದ 3 ಕ್ವಶನ್ಸ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಇಲ್ದಿದ್ರೆ ಫಸ್ಟ್ ಟೆಸ್ಟ್ಗೆ ಬಂದಿರುತ್ತೆ. ಬಂದಿತ್ತಾ ಅಥವಾ ಇಲ್ವಾ ಇದನ್ನ ಒಮ್ಮೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಜಸ್ಟ್ ಫಾರ್ ಕನ್ಫರ್ಮೇಶನ್. ಹಾಗಿದ್ರೆ ಈ ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಂದ್ರೆ ಇಲ್ಲಿ ಕ್ವಶನ್ ನಂಬರ್ 2 ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಅಥವಾ ಫಿಕ್ಸ್ಡ್ ಕ್ವಶನ್ ಟೈಪ್ ಅಂತ ಹೇಳ್ಬೋದು. ಯಾವುದು? ಎಕ್ಸ್ಪ್ಲೈನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಫ್ರಾಮ್ ಇಟ್ಸ್ ಓರ್ ವಿತ್ ಕೆಮಿಕಲ್ ಇಕ್ವೇಷನ್ಸ್. ಕೆಮಿಕಲ್ ಇಕ್ವೇಷನ್ಸ್ ಕೂಡ ಬರಬೇಕು, ಹಾಗೆ ಅದರ ಪ್ರಾಸೆಸ್ ಏನಿದೆ ಅದು ಕೂಡ ಆನ್ಸರಲ್ಲಿ ಬರೆಯೋದಕ್ಕೆ ಬರಬೇಕು. ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಈಗ ಈ ಚಾಪ್ಟರ್ ಹೆಸರು ಏನಿದೆ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಡಿ ಬ್ಲಾಕ್ ಎಲಿಮೆಂಟ್ಸ್ ಏನಿದೆ ಅದಕ್ಕೆ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆರಡು. ನೀವೀಗ ಹಿಂದಿನ ವರ್ಷಗಳ ಅಂದರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸನ್ನು ತೆಗೆದು ನೋಡಿದರೆ ನೀವು ಬೇಕಾದ್ರೆ ಒಂದು 10 ಕ್ವಶನ್ ಪೇಪರನ್ನೇ ತೆಗೆದು ನೋಡಿ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರಲ್ಲಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಕೇಳಿರ್ತಾರೆ. ಯಾಕಂತಂದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಅಥವಾ ಫಿಕ್ಸ್ಡ್ ಕ್ವಶನ್ ಅಂತ ನಾವು ಇವೆರಡು ಕ್ವಶನ್ಗಳನ್ನು ಹೇಳ್ಬೋದು. ಅಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳು. ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ಅಂದರೆ ಪ್ರಾಸೆಸ್ ಕೂಡ ಗೊತ್ತಿರಬೇಕು, ಅದರ ಎಕ್ಸ್ಪ್ಲನೇಷನ್ ಬರೋದಕ್ಕೂ ಕೂಡ ಬರಬೇಕು. ಅವುಗಳಿಗೆ ಸಂದಂತಹ ಕೆಮಿಕಲ್ ಇಕ್ವೇಷನ್ಸ್ ಅವುಗಳು ಕೂಡ ಕರೆಕ್ಟಾಗಿ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು ಓಕೆನಾ. ಕೆಲವೊಮ್ಮೆ ಏನು ಮಾಡ್ತಾರೆ ಕ್ವಶನ್ ಪೇಪರಲ್ಲಿ, ಈಗ ಇದೇ ಕ್ವಶನ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಏನು ಕೆಮಿಕಲ್ ಫಾರ್ಮುಲಾ ಕೊಟ್ಟಿರಲ್ಲ, ಜಸ್ಟ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಕೊಟ್ಟಿರ್ತಾರೆ. ಕೆಲವೊಮ್ಮೆ ಏನು ಮಾಡ್ತಾರೆ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಮೆನ್ಷನ್ ಮಾಡಿರಲ್ಲ, ಕೆಮಿಕಲ್ ಇಕ್ವೇಷನ್ ಕೊಟ್ಟಿರ್ತಾರೆ. ಸೊ ಎರಡೂ ಕೂಡ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನೀವು, ಅಥವಾ ನೆನಪಿನಲ್ಲಿ ಇಟ್ಕೋಬೇಕು. ಹಾಂ, ಯಾವುದೇ ಕೊಟ್ಟರು ಕೂಡ ಇದೇ ಆನ್ಸರ್ನ ಬರೆಯೋದು, ಆ ರೀತಿ ನೆನಪಿನಲ್ಲಿ ಇಟ್ಕೋಬೇಕು. ಅದಂತರ ಈ ಚಾಪ್ಟರ್ಲಿ ಮತ್ತೆ ಏನು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ. ಅದಕ್ಕೆ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ತಿಳ್ಕೊಳ್ಳೋದಾದ್ರೆ ಇಲ್ಲಿಗ ವಾಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ರೈಟ್ ಇಟ್ಸ್ ಕಾನ್ಸಿಕ್ವೆನ್ಸಸ್. ಇದು ಕೂಡ ಇಂಪಾರ್ಟೆಂಟ್. ಈ ಕ್ವಶನ್ ಏನಿದೆ ಇದನ್ನು ಕೆಲವೊಮ್ಮೆ 2 ಮಾರ್ಕ್ಸಲ್ಲೂ ಕೂಡ ಕೇಳ್ತಾರೆ. ಅಂದರೆ ವಾಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಗಿವ್ ಒನ್ ಕಾನ್ಸಿಕ್ವೆನ್ಸ್ ಅಥವಾ ಗಿವ್ ಎನಿ ಕಾನ್ಸಿಕ್ವೆನ್ಸ್ ಅಂತ ಕೇಳ್ತಾರೆ. ಅದಕ್ಕೆ ಆನ್ಸರ್ ಮಾಡಿದ್ರೆ 2 ಮಾರ್ಕ್ಸ್ ಸಿಗುತ್ತೆ. 3 ಮಾರ್ಕ್ಸ್ ಆದರೆ ಏನು ಮಾಡ್ತೀರಾ, ಇಲ್ಲಿ ಕಾನ್ಸಿಕ್ವೆನ್ಸಲ್ಲಿ 2 ಪಾಯಿಂಟ್ಸನ್ನು ಬರೀತೀರಾ ಅಷ್ಟೇ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಯಾಕೆ ಅಂತ ಹೇಳಿದ್ರೆ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಈ ಚಾಪ್ಟರ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಏನಿದೆ ಸ್ವಲ್ಪ ಕಡಿಮೆ ಇದೆ. ಡಿ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಎಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ಚಾಪ್ಟರಲ್ಲಿ ಅದಕ್ಕೆ ಕಂಪೇರ್ ಮಾಡಿದರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಓಕೆನಾ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಅದ್ರ ಜೊತೆಗೇನೆ ಇಲ್ಲಿಗ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಆ್ಯಂಡ್ ಆಕ್ಟಿನೈಡ್ಸ್, ಅದು ಕೂಡ ಇಂಪಾರ್ಟೆಂಟ್. ನಂತರ ಈಗ ಲ್ಯಾಂಥನೈಡ್ಸ್ ಆಯಿತು, ಅದಂತರ ಆಕ್ಟಿನೈಡ್ಸ್ ಆಯಿತು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಈ ಡಿಫ್ರೆನ್ಸ್ ಏನಿದೆ ಅದನ್ನು ಬರೆಯೋದಕ್ಕಾಗತ್ತೆ. ಕೆಲವೊಮ್ಮೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಕ್ಟಿನೈಡ್ಸ್ ಬಗ್ಗೆ ಕೂಡ ಕೆಲವೊಂದು ಕ್ವಶನ್ ಕೇಳಿರ್ತಾರೆ. ಅದು ನೀವು ಅದರ ಅಂದರೆ ಆಕ್ಟಿನೈಡ್ಸ್ಗಳ ಕ್ಯಾರೆಕ್ಟರಿಸ್ಟಿಕನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಅಕಸ್ಮಾತ್ ಈ ಆಕ್ಟಿನೈಡ್ಸ್ ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ಅದ್ರ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡೋದಕ್ಕಾಗತ್ತೆ. ಅದಕ್ಕೋಸ್ಕರ ಪರ್ಫೆಕ್ಟಾಗಿ ರೆಡಿಯಾಗಿ ಇರಿ ಆನ್ಸರ್ನ ಬರೀಬೇಕು. ಸೊ ಈ ಎಲ್ಲ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡಿ ಬ್ಲಾಕ್ ಎಲಿಮೆಂಟ್ಸ್ ರಿಲೇಟೆಡ್ ಈ 2 ಕಾನ್ಸೆಪ್ಟ್
ಅಥವಾ 2 ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ಎಫ್ ಬ್ಲಾಕ್ ಎಲಿಮೆಂಟ್ಸ್ ರಿಲೇಟೆಡ್ ಈ 2 ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್. ನಂತರ ಈಗ ನಾನು ಹೇಳಿದೆ ಪಿ ವ್ಯಾಕ್ಯೂಸ್ ಅನ್ನ ಚೆಕ್ ಮಾಡಿ ಅಂತ. ಪಿ ವ್ಯಾಕ್ಯೂಸ್ ಆಗಿರ್ಬೋದು ಅಥವಾ ಈ ವರ್ಷದ ಫಸ್ಟ್ ಟೆಸ್ಟ್ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ನ ಕ್ವಶನ್ ಪೇಪರ್ ಆಗಿರ್ಬೋದು, ಅದರಲ್ಲಿ ಈ ಕ್ವಶನ್ಗಳನ್ನ ಹೆಚ್ಚಿನದಾಗಿ ನೋಡ್ತೀರಾ. ಅದನ್ನ ಬಿಟ್ಟು ನೀವು ನೋಡುವಂತಹ ಕ್ವಶನ್ಸ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಕ್ವಶನ್ ನಂಬರ್ 5 ಅಂತ ಏನು ಬರ್ದಿದ್ದೀನಿ ಇದು. ಸೊ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಯಾಕಂತ ಹೇಳಿದ್ರೆ ಇಲ್ಲಿ ಬೇರೆ ಚಾಪ್ಟರ್ಗಳ ನ್ಯೂಮರಿಕಲ್ ಪ್ರಾಬ್ಲಮ್ ರೀತಿ ಏನು ನ್ಯೂಮರಿಕಲ್ ವ್ಯಾಲ್ಯೂ ಅಥವಾ ಅಲ್ಲಿ ಕೊಟ್ಟಿರುವಂತಹ ನಂಬರ್ಸ್ ಏನಿದೆ ಅದನ್ನ ಚೇಂಜ್ ಮಾಡೋದಕ್ಕಾಗಲ್ಲ. ಇದನ್ನೇ ಕೊಡ್ತಾರೆ. ನೀವು ಹೇಗೆ ಸಾಲ್ವ್ ಮಾಡೋದು, ಹೇಗೆ ಸ್ಟೆಪ್ಸ್ ಇರುತ್ತೆ ಅದನ್ನ ನೆನಪಲ್ಲಿ ಇಟ್ಕೊಂಡ್ರೆ ಆನ್ಸರ್ ಮಾಡ್ಬೋದು. ಇವುಗಳಲ್ಲಿ ಯಾವುದಾದ್ರು ಒಂದು ಕೇಳಿರ್ತಾರೆ. ಓಕೆನಾ? ಕ್ವಶನ್ ಯಾವ ರೀತಿ ಅಂತ ತಿಳ್ಕೊಳ್ಳೋದಾದ್ರೆ ಕ್ಯಾಲ್ಕುಲೇಟ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಅಂತ ಕೊಟ್ಟು ಇಲ್ಲಿ ಕಾಪರ್ ಕೊಟ್ಟಿದ್ದಾರೆ, ಅದರ ಅಟಾಮಿಕ್ ನಂಬರ್ ಕೊಟ್ಟಿದ್ದಾರೆ. ಓಕೆನಾ? ಅದೇ ರೀತಿ ಇಲ್ಲಿಗ ಮ್ಯಾಂಗ್ನೀಸ್ ಇದೆ, ಅದರ ಅಟಾಮಿಕ್ ನಂಬರ್ ಕೊಟ್ಟಿದ್ದಾರೆ 25 ಅಂತ. ಅದಂತರ ಟಿಟಾನಿಯಂ ಕೊಟ್ಟಿದ್ದಾರೆ ಅಥವಾ ಟಿಟೇನಿಯಂ ಕೊಟ್ಟಿದ್ದಾರೆ. ಸೊ ಅದು ಕೂಡ 22 ಅಟಾಮಿಕ್ ನಂಬರ್ ಕೊಟ್ಟಿದ್ದಾರೆ. ಹೀಗೆ ಅಯನ್ಸ್ ಕೊಟ್ಟಿರ್ತಾರೆ, ಅದರ ಏನು ಅಟಾಮಿಕ್ ನಂಬರ್ ಕೊಟ್ಟಿರ್ತಾರೆ. ಅವಾಗ ಏನು ಮಾಡ್ತೀರಾ ನೀವು ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಫಾರ್ಮುಲಾ ಏನಿದೆ ಅದನ್ನ ಯೂಸ್ ಮಾಡ್ತೀರಾ. ಮ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ n ಇಂಟು n+1 ಅದನ್ನ ಯೂಸ್ ಮಾಡ್ತೀರಾ. n ವ್ಯಾಲ್ಯೂ ಎಷ್ಟು ಅದನ್ನ ಫೈಂಡ್ ಔಟ್ ಮಾಡ್ಕೊತೀರಾ. ಕೊಟ್ಟಿರುವಂತಹ ಅಯನ್ಗೆ n ವ್ಯಾಲ್ಯೂ ಎಷ್ಟು ಅದನ್ನ ತಿಳಿದುಕೊಂಡು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಏನು ಮಾಡ್ತೀರಾ ವ್ಯಾಲ್ಯೂನ ಬರೀತೀರಾ. ಅದರ SI ಯೂನಿಟ್ ಏನಿದೆ ಅದನ್ನು ಕೂಡ ಬರೀಬೇಕು. SI ಯೂನಿಟ್ ಏನು ಅದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀ ಈಗ. ಓಕೆ, ಅದನ್ನು ಕೂಡ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಎಷ್ಟು ಫುಲ್ ಮಾರ್ಕ್ಸ್? ಎಷ್ಟು? 3 ಮಾರ್ಕ್ಸ್. ಅಂದರೆ ಇದೆಲ್ಲನೂ ಕೊಡಲ್ಲ, ಯಾವುದಾದ್ರೂ ಒಂದು ಕೊಡ್ತಾರೆ. ಬಟ್ ನೀವು ಪ್ರಾಕ್ಟೀಸ್ ಎಲ್ಲನೂ ಮಾಡಿ ಇಟ್ಕೊಂಡ್ರೆ ಅದ್ರ ವ್ಯಾಲ್ಯೂ ಚೇಂಜ್ ಆಗಲ್ಲ. ನೀವೀಗ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನು ವ್ಯಾಲ್ಯೂ ಇರುತ್ತೋ ಎಕ್ಸಾಮ್ ಪೇಪರಲ್ಲಿ. ಈಗ ಎಕ್ಸಾಂಪಲ್ಗೆ ಈಗ ಏನು ಈ ಕ್ವಶನ್ ಕೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕ್ಯಾಲ್ಕುಲೇಟ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಟಿಟೇನಿಯಂ ಅಯನ್ Z is equal to 22 ಅಂತ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ನೀವು ಈಗ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆನ್ಸರ್ಲಿ ಯಾವ ವ್ಯಾಲ್ಯೂ ಬಂದಿರುತ್ತೆ ಅದೇ ವ್ಯಾಲ್ಯೂ ಎಕ್ಸಾಮಲ್ಲೂ ಬರೆಯೋದು. ತುಂಬ ಸಿಂಪಲ್. ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ ಇವುಗಳನ್ನು ಕೂಡ. ಸರಿನಾ? ಇದೇ ರೀತಿ ಬೇರೆ ಯಾವುದೊಂದು ಆಪ್ಷನ್ ನೀವು ನೋಡಿದ್ರು ಕೂಡ ಈಗ ಕ್ವಶನ್ ಪೇಪರ್ ಚೆಕ್ ಮಾಡಿ ಅದಕ್ಕೂ ಕೂಡ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಡ್ರಿ. ನಂತರ ಮತ್ತು ಕೂಡ ಒಂದೆರಡು ಕ್ವಶನ್ಸ್ ಇದಾವೆ, ಒಂದೆರಡು ಕಾನ್ಸೆಪ್ಟ್ಗಳು ಇದಾವೆ, ಅವುಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಕೂಡ ಈಗ ಹೇಳ್ತೀನಿ. ಓಕೆನಾ? ಈ ಚಾಪ್ಟರ್ ಇಂದ ಬರುವಂತಹ 2 ಮಾರ್ಕ್ಸ್ ಹಾಗೆ 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ಎಲ್ಲಾ ಕ್ವಶನ್ಸ್ ಕೂಡ ನೀವು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಬೋರ್ಡ್ ಮೇಲೆ ಬರೆದಂತಹ ಈ ಹಿಂದಿನ ಕ್ವಶನ್ಸ್ ಅವುಗಳನ್ನು ಕೂಡ ಪರ್ಫೆಕ್ಟ್ ಮಾಡ್ಕೋಬೇಕು, ಹಾಗೆ ಇವುಗಳನ್ನು ಕೂಡ ಪರ್ಫೆಕ್ಟ್ ಮಾಡ್ಕೋಬೇಕು. ಓಕೆ, ಈಗ ಮೊದಲಾಗಿ ಇಲ್ಲಿಗ 6th ಕ್ವಶನ್, ವಾಟ್ ಆರ್ ಆಕ್ಟಿನೈಡ್ಸ್, ರೈಟ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಪರ್ಫೆಕ್ಟ್ ಮಾಡ್ಕೊಳ್ಳಿ ಅಥವಾ ಅದನ್ನ ನೆನಪಲ್ಲಿ ಇಟ್ಕೊಂಡ್ರಿ. ಓಕೆ, ಅದರ ನಂತರ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆಕ್ಟ್ ಆಸ್ ಗುಡ್ ಕ್ಯಾಟಲಿಸ್ಟ್, ಗಿವ್ ರೀಸನ್ಸ್. ಈಗ 3 ಮಾರ್ಕ್ಸ್ ಈ ಕ್ವಶನ್ ಕೇಳಿದ್ರೆ 3 ರೀಸನ್ಸ್ ಬರೀಬೇಕಾಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಡ್ರಿ. ನಂತರ ಆನ್ಸರ್ ರೀಡ್ ಆರ್ ಲರ್ನ್ ಅಂತ ಬರ್ದಿದ್ದೀನಿ. ಇದನ್ನು ಕೂಡ 2 ಮಾರ್ಕ್ಸಿಗೆ ಕ್ವಶನ್ ಅನ್ನ ಕೇಳ್ಬೋದು. ಯಾವುದು? ಡ್ರಾ ಸ್ಟ್ರಕ್ಚರ್ ಆಫ್ ಕ್ರೋಮೈಟ್ ಅಯನ್ ಅದನ್ನ ಕೇಳ್ಬೋದು. ಓಕೆನಾ? ಅದಂದ್ರೆ ಇಲ್ಲಿಗ ಜಿಂಕ್, ಕ್ಯಾಡ್ಮಿಯಂ ಅಂಡ್ ಮರ್ಕ್ಯುರಿ ಆರ್ ನಾಟ್ ರಿಗಾರ್ಡೆಡ್ ಆಸ್ ಡಿ ಬ್ಲಾಕ್ ಎಲಿಮೆಂಟ್ಸ್. ವೈ? ಆ ವೈಗೆ ಆನ್ಸರ್ ಬರೀಬೇಕು ನೀವು, ಯಾಕೆ ಅಂತ. ಓಕೆನಾ? ಸೊ ಇವಿಷ್ಟು ಕಾನ್ಸೆಪ್ಟ್ಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇವಿಷ್ಟನ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಈಗ 2 ಮಾರ್ಕ್ಸ್ ಆಯಿತು ಅಥವಾ 3 ಮಾರ್ಕ್ಸ್ ಕ್ವಶನ್ಗೆ ನೀವು ಆನ್ಸರ್ ಮಾಡಬಹುದು. ಆದರೆ ತುಂಬ ಸ್ಟೂಡೆಂಟ್ಸ್ ಮಾರ್ಕ್ಸನ್ನು ಕಳ್ಕೊಳ್ಳೋದಲ್ಲಿ MCQ ಅಥವಾ FIBದಲ್ಲಿ ಅದು ಕೂಡ ಪರ್ಫೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಇವಿಷ್ಟು ಕಾನ್ಸೆಪ್ಟ್ಗಳನ್ನು ಏನು ಆನ್ಸರ್ ಮಾಡೋದಕ್ಕೆ ಪರ್ಫೆಕ್ಟ್ ಮಾಡ್ಕೋತೀರಾ. ಅದ್ರ ಜೊತೆಗೆ ಈ ಚಾಪ್ಟರ್ಲಿ ಇರುವಂತಹ ಯಾವುದೇ ಒಂದು ಕಾನ್ಸೆಪ್ಟ್ ಕೂಡ ಸ್ಕಿಪ್ ಮಾಡಬಾರ್ದು. ಎಕ್ಸಾಮ್ ಚೆನ್ನಾಗಿ ಆಗತ್ತೆ, ಬಟ್ ನಮ್ಮ ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಆಗಬೇಕು. ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಿರ್ತಾನೆ, ಚೆನ್ನಾಗಿ ಮಾಡ್ತಿರೋ ಅಂದ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.